ಅತ್ಯಂತ ಪವಿತ್ರವಾದ ಈ ಕಾರ್ಯಕ್ರಮ ಇವತ್ತು 2 ದಿವಸ ಈ ಒಂದು ಶರಣ ಸಂಸ್ಕೃತಿ ಸಮಾರಂಭ ಜೊತೆಗೆ 48ನೇ ಸ್ಮರಣೋತ್ಸವ ಇವತ್ತು ಆಗ್ತಾ ಇದೆ. ಪ್ರತಿ ವರ್ಷ ನಾವಿಲ್ಲಿ ಬಂದು ಅಜ್ಜರ ಆಶೀರ್ವಾದ, ಕರ್ತೃಗಳಿಗೆ ಆಶೀರ್ವಾದ ಪಡ್ಕೊತೀವಿ. ಇವತ್ತು ಕೂಡ ನಾವೆಲ್ಲ ಬಂದಿದ್ದೀವಿ. ನಾ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಭಕ್ತರಲ್ಲಿ ಕಳಕಳಿಯ ವಿನಂತಿ ಮಾಡ್ತೇನೆ. ಇವತ್ತಿನ ಅತ್ಯಂತ ಪವಿತ್ರವಾದ ಪುಣ್ಯ ಕಾರ್ಯಕ್ರಮ ಈ ಧರ್ಮದ ವೇದಿಕೆಯ ಮುಖಾಂತರ ಆ ಕರ್ತೃಗತಿಯಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಏನು ಪ್ರಾರ್ಥನೆ ಮಾಡೋಣ? ನಮ್ಮೆಲ್ಲರಿಗೆ ಏನು ಇವತ್ತು ನಮ್ಮ ಇದೀಗ ಒಬ್ಬ ಶ್ರೀಗಳು ಬಹಳ ಮಾರ್ಮಿಕವಾಗಿ ಒಳ್ಳೆಯ ಸಂದೇಶ ಆಶೀರ್ವಚನ ಕೊಟ್ಟಿದ್ದಾರೆ. ನಾವೆಲ್ಲ ಮಾನವರು ಬಂದು ಹುಟ್ಟಕಸ್ಮಿಕ ಸಾವು ನಿಶ್ಚಿತ ಜೀವನ ಪ್ರಸ್ತುತ. ಯಾರು ಯಾವ ಜಾತಿಯಲ್ಲಿ ಹುಟ್ಟಬೇಕಂತೇಳಿ ಜಾತಿ ಹುಟ್ಟಿಲ್ಲ. ಎಲ್ಲ ಮಾನವರು ಬಂದು ನಾವಿವತ್ತು ಕರ್ತೃಗತಿಯಲ್ಲಿ ಪೂಜ್ಯರ ಪಾದದಲ್ಲಿ ಏನು ಪ್ರಾರ್ಥನೆ ಮಾಡೋದಂದರೆ ನಾವೆಲ್ಲರೂ ಒಂದಾಗಿ ಬಾಳುವಂಥ ಶಕ್ತಿ, ಆ ಬುದ್ಧಿ, ಧೈರ್ಯ ನೀಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಜೊತೆಗೆ ನಾವೆಲ್ಲ ಕೃಷಿಕರು, ರೈತರು, ಕೂಲಿ ಕಾರ್ಮಿಕರು. ನಮ್ಮ ರೈತರಿಗೆ ಸಮಯಕ್ಕೆ ಸರಿಯಾಗಿ ಮಳೆ ಆಗಬೇಕು, ನಮ್ಮ ರೈತ ಸಂತೋಷದಿಂದ ಇರಬೇಕು, ಬಡವರ ಬಾಯಿಗೆ ಒಂದು ತನ್ನ ಸಿಗಲಿ ಅಂಥೇಳಿ ನಾವು ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಳೆ ಸಿಗಲಿ ಅಂಥೇಳಿ ನಾವು ಇವತ್ತು ಕರ್ತೃಗತಿಯಲ್ಲಿ ಪೂಜ್ಯರ ಪಾದದಲ್ಲಿ ಪ್ರಾರ್ಥನೆ ಮಾಡೋಣ. ಜೊತೆಯಲ್ಲಿ ಇಂದಿನ ಇಂಟರ್ನೆಟ್ ಯುಗಕ್ಕೆ ನಾವು ಸಾಕ್ಷಿ ಆಗಬೇಕಾಗಿದೆ. ನಾವು ಕಲ್ತಿಲ್ಲ, ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಪಾಲಕರು ನೀವೆಲ್ಲ ಸೇರಿರಿ. ನಾವೆಲ್ಲ ಇಲ್ಲಿ ಪ್ರಾರ್ಥನೆ ಮಾಡೋದು ಏನಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸುವಂಥ ಶಕ್ತಿ ಆ ಕರ್ತೃಗತಿ ಮತ್ತು ಪೂಜ್ಯರ ಪಾದದಲ್ಲಿ ನಾವು ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯವಾಗಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿಕೊಂಡಿದ್ದೇವೆ. ಅದಕ್ಕೆ ಹಾಗಾಗಿ ಅತ್ಯಂತ ಪವಿತ್ರವಾದ ಕಾರ್ಯಕ್ರಮ. ಹೆಚ್ಚಿಗೆ ಮಾತನಾಡದೆ ಸಾಹೇಬರು ಮಾತಾಡಬೇಕಾಗಿದೆ, ಪೂಜ್ಯರ ಆಶೀರ್ವಾದ ಪಡೆದುಕೊಳ್ಬೇಕು. ಒಂದು ಮಾತು ನಾನು ಪೂಜ್ಯರ ಆಶೀರ್ವಾದದಲ್ಲಿ ಭಾಳ ಗಮನಿಸಿದೆ. ನಾನು ಬೇವಿನಮರದವರು ನೋಡ್ತಾ ಇದ್ದೀವಿ ಅಜ್ಜರ ಆಶೀರ್ವಚನ. ಆದರೆ ಶ್ರೀಗಳ ಆಶೀರ್ವಚನಕ್ಕೆ ನಮ್ಮ ಭಾಷಣಕ್ಕೆ ಭಾಳ ವ್ಯತ್ಯಾಸ. ರಾಜಕೀಯ ಭಾಷಣ ಮಾಡೋದ್ರೆ ತಾಸುಗಟ್ಟಲೆ ಮಾತಾಡ್ತೀವಿ. ಮನೆ ಸೋಮಣ್ಣವ್ರು ಶ್ರೀಗಳ 1 ತಾಸು ಮಾತಾಡಿದ್ರು, ನಾನು 13 ನಿಮಿಷ ಮಾತಾಡಿದೆ. ಮೈಲಾರಲಿಂಗೇಶ್ವರ ಜಾತ್ರೆ ಕಾಂಪಿಟೇಷನ್ ಇರ್ತೈತೆ ನಮ್ಮದು. ಬಟ್ ಇಲ್ಲಿ ಅಜ್ಜರು ಒಂದು ಮಾತು ಹೇಳಿದ್ರು, ಶುದ್ಧ ಮನಸ್ಸು, ಆತ್ಮ ಶುದ್ಧ ಇರಬೇಕಂತ ಹೇಳಿ. ನಾನು ಒಂದು ಸಂದರ್ಭದಲ್ಲಿ ಪೂಜ್ಯರ ಆಶೀರ್ವಚನದಲ್ಲಿ ಕೇಳಿದೆ. ಮೊದಲು ನಾವು ಊರಾಗೆಲ್ಲ ಬಾವಿ ಎತ್ತಿದ್ವು, ಕೊಳವೆ ಇದು ಬಾವಿಗಳು ಹಗ್ಗ ಹಾಕಿ ನೀರು ಕೊಡ್ಪಂದು ಜಗ್ತಿದ್ವಿ. ಈ ಬೋರ್ವೆಲ್ ಇವೆಲ್ಲ ಇರಲಿಲ್ಲ, ನಳ ಇರಲಿಲ್ಲ. ಎಲ್ಲ ಬಾವಿಯಿಂದ ಕೊಡ್ಪಂದ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ನೀರು ತರಬೇಕಾಗಿತ್ತು. ಒಂದೂರಲ್ಲಿ ಒಬ್ಬ ಸ್ವಾಮೀಜಿಯವರಿದ್ರು. ಆ ಊರಲ್ಲಿ ಬಾವಿ ಇತ್ತು. ಆ ಬಾವಿಯಲ್ಲಿ ನಾಯಿ ಬಿತ್ತು. ನಾಯಿ ಬಿದ್ದಾಗ ಅದು ನೀರು ಕುಡಿಯೋಕ್ಕೆ ಎಲ್ಲರೂ ಹೋಗಿ ನೀರು ಜಗ್ ಥರ ಕೊಡ್ಪಂದಾಗ ನಾಯಿ ಕೂದಲುಗಳು ಬರ್ತಾವೆ. ಹೋಗಿ ಪೂಜ್ಯರಿಗೆ ಕೇಳ್ತಾರೆ, ಸ್ವಾಮೀಜಿ ನೀರು ಜಗ್ತೀವಿ, ಆ ನೀರಾಗ ಕೂದಲು ಬರಾಕತ್ತಾವು, ಅದು ಎಂತೆಂಥ ಕೂದಲು ಅದಾವು, ಕೆಟ್ಟ ಪ್ರಾಣಿ ಕೂದಲು ಇರ್ಬೋದು ಅನ್ನೋ ಅಜ್ಜರು ಹೇಳ್ತಾರೆ. ಆಯ್ತಪ್ಪ, ಒಂದು ಶಾಸ್ತ್ರ ಇದೆ, ಶರಣರು ಸೂಫಿ ಸಂತರು ಹೇಳಿದ್ದಾರೆ, ಏನಾರ ಪ್ರಾಣಿ ಬಾವಿಯಲ್ಲಿ ಬಿದ್ದರೆ ಒಂದು 40 ಕೊಡಪ ನೀರು ಜಗ್ಗಿ ಮತ್ತೆ ನೀರು ಕುಡಿಬಹುದು ಅಂಥದ್ದು ಪವಿತ್ರ ಗ್ರಂಥಗಳು ಹೇಳಿದ್ದಾವೆ. ಅಂದಾಗ ಹೋಗಿ ಎಲ್ಲರೂ ಮತ್ತೆ 40 ಕೊಡಪ ಜಗ್ಗಿ ನೀರು ಒಳಗೆ ಮತ್ತೆ ನೀರು ಜಗ್ತಾರೆ, ಮತ್ತೆ ಕೂದಲಾಗ ಬರ್ತಾವೆ. ಮತ್ತೆ ಹೋಗಿ ಅಜ್ಜರು ಕೇಳ್ತಾರೆ, ಏನು ಮತ್ತೆ ಆಯ್ತಪ್ಪ ಕೂದಲು ಎದುರು ಇರ್ಬೋದು ಅನ್ನೋದು. ಇಲ್ಲ, ಯಾವುದೋ ಒಂದು ಪ್ರಾಣಿ ನಾಯಿ ಇರ್ಬೋದು. ಹಾಗಾದ್ರೆ ನಾಯಿ ತೆಗೆದ್ರೆ ಏನು ಭಾಳ ಅಂದ್ರೆ, ಇಲ್ಲ ನಾಯಿ ತೆಗ್ದಿಲ್ಲ, ಅವ್ರಿಗೆ 40 ಕೊಡಪ ನೀರು ತೆಗ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಮೂರ್ಖರು ಹೋಗಿ ನಾಯಿ ತೆಗೆದು ಆಮೇಲೆ 40 ಕೊಡಪ ನೀರು ತೆಗೆದು ಕುಡಿಯೋಕ್ಕೆ ಶುದ್ಧ ಆಗ್ತೈತೀವಿ. ಹಾಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಾಯಿ ತೆಗಿಬೇಕು, ಮನಸ್ಸು ಶುದ್ಧ ಇರಬೇಕು. ಶುದ್ಧ ಮನಸ್ಸಿನಿಂದ ಇವತ್ತೇನು ಪೂಜ್ಯರ ಕರ್ತೃಗತಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಅದು 100ಕ್ಕೆ 100 ಆ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾನೆ. ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಇಂಥ ಧರ್ಮ ಸಭೆಯಲ್ಲಿ ಭಾಗಿಯಾಗೋದು, ಪೂಜ್ಯರ ಪಾದದಲ್ಲಿ ಪ್ರಾರ್ಥನೆ ಮಾಡೋದು, ಕೇವಲ ಬಂದು ಆಶೀರ್ವಾದ ತಗೊಂಡು ಹೋಗೋದು ಅಷ್ಟೇ ಅಲ್ಲ.
ಶ್ರೀಗಳು ಕೊಡೋದು ಕಾಣಂಗಿಲ್ಲ, ಅವ್ರ ಆಶೀರ್ವಾದ ಕಂಡು ಬರೋದಿಲ್ಲ, ಅಲ್ಲ ಕೊಡೋದು ಆಶೀರ್ವಾದ ಕಂಡು ಬರೋದಿಲ್ಲ, ಮೊಹಮ್ಮದ್ ಪೈಗಂಬರ್ ಮಾಡೋ ಆಶೀರ್ವಾದ ಕಂಡು ಬರೋಲ್ಲ, ವಿಶ್ವಗುರು ಬಸವಣ್ಣ ಮಾಡೋ ಆಶೀರ್ವಾದ ಕಂಡು ಬರೋದಿಲ್ಲ, ನಮ್ಮ ಪೂಜ್ಯರ ಆಶೀರ್ವಾದ ಮಾಡೋದು ಕಂಡು ಬರೋದಿಲ್ಲ. ನಾವು ಏನೇ ಬಂದು ಭಾಷಣ ಮಾಡಿ ಬೆಂಗಳೂರಿನಿಂದ ಸಲೀಂ ಸಾಹೇಬ್ ಬಂದು, ಹುಡುಗರಿಂದ ನಾ ಬಂದೆ, ಶಿಗೋಲಿಂದ ಬೇರೆ ಮಾಡೋದು ಬಂದರು, ಇದು ಕಂಡು ಬರ್ತೈತೆ. ಆದರೆ ನಮ್ಗೆ ಆಶೀರ್ವಾದ ಇವತ್ತು ನೋಡ್ರಿ, ಸಲೀಂ ಅಹಮ್ಮದ್ ಸಾಹೇಬರು ನಾನು ನೋಡಿದ ನಸಿಕ್ಕು ನನಗೆ ಭಾಳ ಖುಷಿ ಆಯಿತು. ಒಂದು ಶರಣರು ಹಾದಿಯಲ್ಲಿ ಹೋಗ್ತಿದ್ರಂತೆ, ಅಲ್ಲಿ ಚಪ್ಪಲ್ ಪಾಲಿಶ್ ಮಾಡವ ಕೂತಿದ್ದ. ಆ ಶರಣರು ಅವ್ರ ಹಿಂದೆ ಭಕ್ತರಿದ್ರು, ಆ ಶರಣರು ಚಪ್ಪಲ್ ನೋಡಿ ಕೈ ಮುಕ್ಕೊಂಡು ನಿಂತ್ಬಿಟ್ರಂತೆ. ನಿಂತಾಗ ಆ ಹಿಂದಿನ ಭಕ್ತರು ಕೇಳಿದ್ರು, ಏನು ಅಜ್ಜಾರ ಇವ್ರಿಗೆ ನೋಡಿರಲ್ಲ ಅಂತೇಳಿ. ಇಲ್ಲ, ಇವನು ತಲೆಯಿಂದ ಸೀದಾ ಸ್ವರ್ಗಕ್ಕೆ ಕಿರಣಗಳು ಅದಾವು, ಭಾಳ ಪವಾಡ ಪುರುಷದನವ, ಭಾಳ ಸೂಫಿ ಅದಾನ, ಸಂತದನ, ಹಿಂಗಾಗಿ ಅವನು ಏನದ ಅವನಿಗೆ ಗೊತ್ತಿಲ್ಲ, ಹಾಗಾಗಿ ಅವ್ನು ಕೈ ಮುಗಿಯಾಕತ್ತೀನಿ ಅಂತೇಳಿ. ಅದಕ್ಕೆ ನಾವು ಏನದೀವಿ ಕೇವಲ ಪರಮಾತ್ಮಗೆ, ಪೂಜ್ಯರಿಗೆ, ಸಲೀಂ ಸಾಹೇಬರಲ್ಲಿ ಹಾಡದವಲ್ಲ, ದೊಡ್ಡ ಹುಣಸಿ ಮಠದ ಶ್ರೀಗಳಿಗೆ ಎಷ್ಟು ಗೊತ್ತಿತ್ತು, ನಮ್ಮೆಲ್ಲರಿಗೆ ಗೊತ್ತಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಹಾಗಾಗಿ ಏನು ದಾನ ಧರ್ಮದಲ್ಲಿ ದೊಡ್ಡ ಶಕ್ತಿ ಇದೆ. ಒಂದು 2 ನಿಮಿಷ ಮುಗಿಸ್ತೀನಿ. ಅದೇ ದೊಡ್ಡ ಶಕ್ತಿ ಇದೆ. ಮೊಹಮ್ಮದ್ ಪೈಗಂಬರ್ ಅವರ ಕಾಲದಲ್ಲಿ ಅವ್ರ ಜೊತೆ ಇರ್ತಕ್ಕಂಥ ಭಕ್ತರು ಎಲ್ಲರೂ ಕೂತಿದ್ರು. ಒಬ್ಬ ಯುವಕ ಬಂದು ಅವ್ರ ಹತ್ರ ಕೂತಾಗ ಅವನ ಮುಖದ ಮೇಲೆ ಭಾಳ ಟೆನ್ಷನ್ ಇತ್ತು, ಭಾಳ ಡಿಪ್ರೆಸ್ ಆಗಿದ್ದ ಯುವಕ ಇದ್ದ, ಅತ್ಯಂತ ನಮಾಜ್ ಮಾಡ್ತಿದ್ದ. ಮೊಹಮ್ಮದ್ ಪೈಗಂಬರ್ ಅವರು ಕೇಳಿದ್ರು, ಏನಪ್ಪ ಯಾಕೆ ಭಾಳ ಟೆನ್ಷನ್ ಆಗಿದೆ? ಇಲ್ಲ, ನನಗೆ ದುಡಿಯಾಕ ಕೈಗೆ ಕೆಲಸ ಸಿಗ್ತಾ ಇಲ್ಲ, ಊಟ ಇಲ್ಲ, ನಾನು ಭಾಳ ದಿವಸದ ಉಪವಾಸ ಇದೀನಿ, ಮ್ಯಾರೇಜ್ ಮಾಡ್ಕೋಬೇಕಂತೀನಿ, ಯಾರು ನನಗೆ ಕನ್ಯೆ ಕೊಡ್ತಾ ಇಲ್ಲ ಅಂದಾಗ ಪೈಗಂಬರ್ ಅವರಿಗೆ ಭಾಳ, ಯಾರು ನಮ್ಮ ದೊಡ್ಡ ಹುಣಸಿಮಠ ಶ್ರೀಗಳ ಹತ್ರ ಬಂದು ನಾವು ಏನಾದ್ರು ಹೇಳಿದ್ರೆ ಭಾಳ ನೋವು ಮಾಡಿಕೊಂಡು ಭಾಳ ಅವರ ಬಂದ್ಬಿಡ್ತಾರೆ, ಅವರೇ ಗಾಡಿ ಹತ್ಕೊಂಡು ಬಂದ್ಬಿಟ್ರೆ. ಹಾಗೆ ಅವರು ಪೈಗಂಬರ್ ಅವ್ರ ಹತ್ರ ಕೂತಾಗ, ಆಯಿತು ನೋಡು, ನಾವು ಎಲ್ಲರ ನೋಡಿ ಆ ಕನ್ಯೆ, ನನ್ನಿಲ್ಲ ಸಹೋದರ ಮಾವನ ಮಗಳಿದೆ, ಅದು ಅವರು ಕೊಡ್ಲಿಕ್ಕೆ ರೆಡಿ ಇಲ್ಲ, ನಾನು ಮ್ಯಾರೇಜ್ ಮಾಡಿಕೊಂಡು ಮನೆ ಸೇರಬೇಕು, ಸಂಸಾರ ಮಾಡಬೇಕು ಅಂತ ನನ್ನ ಇಷ್ಟ ಇದೆ, ನಿಮ್ಮ ಹತ್ರ ಬಂದೀನಿ ಅಂದಾಗ, ಆಯಿತು ಅನ್ನೋದ್ರೊಳಗೆ ಅಲ್ಲಾನು ವಾಣಿ ಆಗ್ತೈತಿ, ನಾಳೆ ಸಾಯಂಕಾಲ ಇವ ಸಾಯ್ತಾನ ಅಂತೇಳಿ ಪೈಗಂಬರ್ ಕಣ್ಣಾಕ್ ನೀರು ಬರ್ತದೆ. ಅವರ ಸಹಪಾಠಿಗಳಿಗೆ ಹೇಳ್ತಾರೆ, ಈಗಲೇ ಇವ್ರ ಸಹೋದರ ಮಾವ ಕರೆಸ್ರಿ, ಮ್ಯಾರೇಜ್ ಫಿಕ್ಸ್ ಮಾಡಿರಿ, ಇವ್ನು ಮ್ಯಾರೇಜ್ ಮಾಡಿರಿ, ಮನೆ ಸೇರಿಸ್ರಿ, ಇವ್ನಿಗೆ ಏನು ಇಷ್ಟ ಬರ್ತದೆ ಅದೆಲ್ಲ ಊಟ ಕೊಡ್ರಿ ಅಂತ ಆದೇಶ ಆಕೈತಿ. ಅಜ್ಜಾರು ಹೇಳ್ಯಾರ, ಹೋಗಿದ್ದು ನಿನ್ನ ಅಜ್ಜಾರು ಫೋನ್ ಮಾಡಿದ್ರು, ಧಾರವಾಡಲಿಂದ ಕಟ್ಬಡ್ಸಿ ಬಂದೆ, ಮತ್ತು ಗಾಡಿ ಎಲ್ಲ ಸಿಕ್ಕೊಂಡ್ಬಿಡ್ತು. ಈಗ ಸಲೀಂ ಸಾಹೇಬ್ ಫೋನ್ ಮಾಡ್ಯಾರ ಬೆಂಗಳೂರಲ್ಲಿ, ನಮಗೆ ಗೊತ್ತಿಲ್ಲ ಸಾಹೇಬ್ರ ಟಿಪಿ ದೊಡ್ಡ ಹುಣಸಿ ಮಠದ ಸಾಂಗ್ಗಳು ಹೇಳ್ಯಾರಂದ್ರೆ ಎಲ್ಲರೂ ಓಡಿ ಬರ್ತೀವಿ ನಾವು. ಹಂಗೆ ಪೈಗಂಬರ್ ಹೇಳ್ಯಾರಂದ್ರೆ ಹೋಗಿ ಲಗ್ನ ಮಾಡಿ ಮನೆ ಸೇರಿಸ್ತಾರೆ, ಒಳ್ಳೆ ಊಟ ರೆಡಿ ಮಾಡಿ ನವ ದಂಪತಿಗಳಿಗೆ ತಾಟ್ ಇಡ್ತಾರೆ ಸಹಪಾಠಿಗಳು. ಅಷ್ಟರೊಳಗೆ ಹೊರಗೆ ಒಬ್ಬ ಭಿಕ್ಷಿಕ ಬಂದು, ಅಲ್ಲಾಕ್ಕೆ ನಾಮತೆ ಖಾನೆ ಕೊದ್ದು, ದೇವ್ರ ಹೆಸರ ಮೇಲೆ, ಪರಮಾತ್ಮನ ಹೆಸರ ಮೇಲೆ ಊಟ ಕೊಡ್ರಿ, ಭಾಳ ದಿವಸದಿಂದ ಉಪವಾಸದೀನಿ ಅಂತೇಳಿ ಹೊರಗೊಬ್ಬ ಭಿಕ್ಷಿಕ ಫಕೀರು ಕೂಗ್ತಾನೆ. ಅವಾಗ ಇವರು ನವ ದಂಪತಿಗಳು ಇಬ್ಬರು ಮಾತಾಡ್ಕೊಂತಾರೆ, ಇಷ್ಟೇ ದಿವಸ ಉಪವಾಸದಿ, ಇವತ್ತಿನ ತಾಟ್ ಅವನಿಗೆ ಕೊಟ್ಬಿಡೋಣ ಅಂತೇಳಿ ತಗೊಂಡೋಗಿ ಒಂದು ತಾಟ್ ಕೊಡ್ತಾರೆ. ಅವ ಬೇಡ್ಕೊಂತಾನೆ, ಪರಮಾತ್ಮ ಗಾಡ್ ಎಲ್ಲ ಇವರಿಗೆ 100 ವರ್ಷ ಬದುಕಬೇಕು, ಬಾಳಬೇಕು, ಇವರ ಜೀವನ ಸುಖವಾಗಬೇಕು ಅನ್ನೋಂಥ ಪರಮಾತ್ಮನಲ್ಲಿ ಬೇಡ್ಕೊಳ್ತಾನೆ. ಅವಾಗ ಆ ಪರಮಾತ್ಮ ಅವ್ರ ಪ್ರಾರ್ಥನೆ ಒಪ್ಪಿಡ್ತಾನೆ. ಈಗ ಬಂದು ಪೂಜ್ಯರ ಪಾದದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಅದು ನಿಜಕ್ಕೂ 100ಕ್ಕೆ 100 ಸತ್ಯ ಆಗ್ತದೆ. ಹಾಗಾಗಿ ಅವ್ರು ಕೇಳ್ಕೊಂತಾನೆ, ಒಂದು ಕಡೆ ಪೈಗಂಬರಿಗೆ ಎಲ್ಲ ಹೇಳ್ಯಾನ ಸಾಯಂಕಾಲ ಸಾಯ್ತಾನೆ ಅಂತೇಳಿ, ಒಂದು ಕಡೆ ಆ ಬಡವ ಉಪವಾಸ ಇರ್ತಕ್ಕಂಥ ಫಕೀರಿ ಊಟ ತಗೊಂಡು ಇವ್ರು 100 ವರ್ಷ ಬದುಕಲಿ ಬಾಳೆ ಅಂತಾನೆ. ಯಾವ್ದಾಗ್ಬೇಕು? ಅಲ್ಲನ ವಾಣಿ ಸರಿ ಆಗ್ಬೇಕು, ಏನಪ್ಪ ಭಿಕ್ಷಕನ ವಾಣಿ ಸರಿ ಆಗ್ಬೇಕು. ಅದಕ್ಕೆ ಅವನು ಸಾಯಂಗಿಲ್ಲ, ಬೆಳಿಗ್ಗೆ ನಮಾಜ್ಗೆ ಬರ್ತಾನೆ. ಪೈಗಂಬರ್ ನೋಡಿ ಗಾಬರಿ ಆಗ್ಬಿಡ್ತಾರೆ. ಪೈಗಂಬರ್ ಹೋಗಿ ಎಲ್ಲರಿಗೆ ವಾಣಿ ಮಾಡ್ತಾರೆ, ಏನು ನಿನ್ನ ಪವಾಡ, ಏನು ನಿನ್ನ ಲೀಲೆ, ನೀನು ನನಗೆ ಹೇಳಿಯ ಇವ್ರ ಜೀವನ ಬಂದಾನ. ಅವಾಗ ಎಲ್ಲ ಹೇಳ್ತಾನೆ, ಗಾಡ್ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ನೇರವಾಗಿ ಶುದ್ಧ ಮನಸ್ಸದಿಂದ ಆ ಫಕೀರಿಗೆ ಅವರು ಊಟ ಕೊಟ್ಟರು. ಆ ಫಕೀರು ಕೂಡ ಉಪವಾಸ ಇದ್ದ, ಅವ್ರು ತಾಟ್ ಕೊಟ್ಟರು. ಅದಕ್ಕೆ ಆ ಫಕೀರನ ಮಾತು ಕೇಳಿನ ಹೊರತು ನಿಮ್ಮ ಮಾತು ಕೇಳಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ದಾನದಲ್ಲಿ ಇಷ್ಟು ಶಕ್ತಿ ಇದೆ. ನಾವು ದಾನ ಮಾಡೋದು ಕಂಡು ಬರ್ತದೆ. ಇವತ್ತು ಏನು ದೊಡ್ಡ ಹುಣಸಿ ಮಠಕ್ಕೆ ಸೇವೆ ಮಾಡೋದು ಕಂಡು ಬರ್ತದೆ ಹೊರತು ಚನ್ನಬಸವ ಮಹಾಸ್ವಾಮಿಗಳು ನಮ್ಗೆ ಆಶೀರ್ವಾದ ಮಾಡಿರೋದು ಕಂಡು ಬರೋದಿಲ್ಲ. ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ಧರ್ಮದ ಹಾದಿಯಲ್ಲಿ ನಾವು ಬಹಳಷ್ಟು ದೂರ ಉಳಿದಿದ್ದೀವಿ. ಕೇವಲ ದಾನ ಧರ್ಮ ಆಗಬೇಕು, ಇಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಪೂಜ್ಯರ ಆಶೀರ್ವಾದ ಪಡ್ಕೋಬೇಕು. ಇಂದಿನ ದಿನಮಾನಗಳಲ್ಲಿ ಬಹಳಷ್ಟು ದಾರಿ ಬಿಡುವಂಥ ಕೆಲಸ ನಡೀತಾ ಇದ್ದಾವೆ, ಮನಸ್ಸು ಹೊಡೆಯುವಂಥ ವಿಚಾರಗಳು ನಡೀತಾ ಇದ್ದಾವೆ. ನಮ್ಮ ಮಕ್ಕಳು ತಪ್ಪು ದಾರಿಗೆ ಹೋಗುವಂಥದ್ದು ನಡೀತಾ ಇದೆ. ಪಾಲಕರೆಲ್ಲ ದೊಡ್ಡ ಜವಾಬ್ದಾರಿ, ಮಕ್ಕಳ ಮೇಲೆ ನಿಗಾ ಇಡಬೇಕು, ಒಳ್ಳೆ ಶಿಕ್ಷಣ ಕೊಡಿಸಬೇಕು. ಅಂದಾಗ ಮಾತ್ರ ಇವತ್ತು ವಿಶ್ವಗುರು ಬಸವಣ್ಣನ ಭಾರತ, ಪೂಜ್ಯರು ಹೇಳಿದಂಗೆ ಭವ್ಯ ಭಾರತ, ಭಾವೈಕ್ಯತೆ ಭಾರತ ಇವತ್ತು
ಏನು ಅತ್ಯಂತ ಜಗತ್ತಿನಲ್ಲಿ ಶ್ರೇಷ್ಠ ಇರ್ತಕ್ಕಂಥ ನಮ್ಮ ದೇಶ, ನಮ್ಮ ಭಾರತ ಅನ್ನೋಂಥದ್ದು ಸಾಬೀತಾಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಏನು ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿ ಪೂಜ್ಯರ ಆಶೀರ್ವಾದ ಪಡೆದುಕೊಂಡಿನಿ. ಅನೇಕ ಪೂಜ್ಯರು ಇನ್ನೂ ನಿರಂತರವಾಗಿ ಈ ಕಾರ್ಯಕ್ರಮ ನಡೀತಿದೆ. ಇವತ್ತು ಏನು ನಮ್ಮ ಶ್ರೀಗಳು, ನಮ್ಮ ದೊಡ್ಡ ಹುಣಸೆಯ ಮಹಾಸ್ವಾಮಿಗಳು ಭಾಳ ಸೌಮ್ಯ ವ್ಯಕ್ತಿ, ಭಾಳ ಜ್ಞಾನ ಇದ್ದಂಗೆ ಅವರು. ಅವ್ರಿಗೆ ಏನಾರ ಸ್ವಲ್ಪ ಖಾತ್ರಿ ಫೋನ್ ಬಸ್ಲಿಲ್ಲ ಅಂದ್ರೆ ಅಪ್ಸೆಟ್ ಆಗ್ತಾರೆ. ಸಲೀಂ ಅಹಮದ್ ಸಾಹೇಬ್ರು ಫೋನ್ ಬಸ್ಲಿಲ್ಲ ಅಂದ್ರೆ ಯಾಕ್ರಿ ಸಾಹೇಬ್ರು ಫೋನ್. ಹಾಗೆ ಇಲ್ಲಿರ್ತಕ್ಕಂಥ ಏನು ಅದು ಕಲ್ಪವೃಕ್ಷ ಅದು ಗಾಳಿ ಮಳೆಗೆ ಬಿದ್ದೋಗಿತ್ತು. ನಾನು ಬೆಂಗಳೂರಾಗಿದ್ದೆ. ದುಡ್ಡಿ ಕೇಳಿದ ತಕ್ಷಣ ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು ಸೀದಾ ಇಲ್ಲೇ ಬಂದೆ. ಇಲ್ಲಿ ಬಂದು ನೋಡ್ತೀನಿ, ಅಜ್ಜಾರಿ ಅಲ್ಲೇ ಅವ್ರ ಮನ್ಯಾಗ ಯಾರು ತೀರು ಹೋಗಿಬಿಟ್ಟಿದ್ದಾರೆ ಅನ್ನೋಂಥ ದುಃಖದಲ್ಲಿ ಕಣ್ಣೀರು ಹಾಕೊಂಡು ಕುಂತಿದ್ರು. ನಾನು ನೋಡಿದೆ, ಇಷ್ಟು ಅಜ್ಜಾರು ಸೌಮ್ಯ ಮನಸ್ಸಿನವ್ರು ಅದಾರೆ. ತಕ್ಷಣ ನಾವು ಅಜ್ಜಾರು ಎಲ್ಲ ಸಲೀಂ ಅಹಮದ್ ಸಾಹೇಬರು ಎಲ್ಲ ದೂರವಾಣಿ ಮುಖಾಂತರ ಖಂಡ್ರೆ ಸಾಹೇಬ್ರು ಮಾತಾಡಿ ತಕ್ಷಣ ಗಿಡ ನಿಲ್ಲಿಸಿ, ಆ ಗಿಡ ನೋಡಿ ಪವಾಡ ನಮ್ಮ ಶ್ರೀಗಳದು. ಅದು 100 ವರ್ಷದ ಗಿಡ. ನಾನ್ ತಿಳ್ಕೊಂಡೆ ಅದು ಬದುಕಂಗಿಲ್ಲ, ಸಿಗಂಗಿಲ್ಲ ಅಂತೇಳಿ. ಪೂಜ್ಯರ ಆಶೀರ್ವಾದ, ಅವ್ರ ಮನಸ್ಸು ಆ ಪರಮಾತ್ಮಲ್ಲಿ ಕೇಳಿದಾಗ ಆ ಗಿಡ ಸಿಗದಿದೆ. ಅದು ನಿಜವಾದ ಪವಾಡ ಎಲ್ಲಿ ಇದೆ ಅಂತ ಹೇಳಿದ್ರೆ ಅದು ನಮ್ಮ ದೊಡ್ಡ ಹುಣಸೆ ಮಠದ ಸ್ವಾಮಿಗಳಲ್ಲೇ ಇದೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ಇವತ್ತು ಪ್ರಾರ್ಥನೆ ಮಾಡೋಣ, ನಮ್ಮೆಲ್ಲರಿಗೂ ಒಳ್ಳೇದಾಗಲಿ, ನಾವೆಲ್ಲರೂ ಇವತ್ತು ನೆಮ್ಮದಿಯಿಂದ ಬದುಕಲಿ. ಏನು ನಮಗೆ ಯಾವುದೂ ಭೀಕರ ಕಾಯಿಲೆಗಳು ಬರಬಾರ್ದು, ಕೊರೋನಾ ಅಂತ ಕಾಯಿಲೆ ಮತ್ತೆ ನಮ್ಮ ದೇಶಕ್ಕೆ ಜಗತ್ತಿಗೆ ಬರಬಾರ್ದು ಅನ್ನೋಂಥ ಮಾತಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಪೂಜ್ಯರ ಪಾದದಲ್ಲಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಮಯ ಭಾಳ ಆಗಿದೆ, ಸಾಹೇಬರಿಗೆ ಮಾತಾಡಬೇಕಾಗಿದೆ, ಹೆಚ್ಚಿಗೆ ಮಾತಾಡದೆ ನಾನು ಕೂಡ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮೆಲ್ಲರಿಗೆ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕ ಮತ್ತು ಬಡವರ ಸೇವೆ ಮಾಡುವಂಥ ಶಕ್ತಿ ನಮಗೆ ಸಲೀಂ ಅಹಮದ್ ಸಾಹೇಬರಿಗೆ, ದೇವೇಂದ್ರವರಿಗೆ, ಎಲ್ಲ ರಾಜಕೀಯ ಮುಖಂಡರಿಗೆ ಪೂಜ್ಯರು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.